ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ವಿಷ್ಣು ಪುರಾಣದ 27ನೇ ಅಧ್ಯಾಯ ಯದುವಂಶ ಹಾಗೂ ಕುರುವಂಶ. ಅನಮಿತ್ರನಿಗೆ ಮಗನಾದ ಶಿನಿಗೆ ಸತ್ಯಕನೆಂಬ ಮಗನಿದ್ದನು. ಸತ್ಯಕನ ಮಗ ಸಾತ್ಯಕಿ, ಇವನ ಮಗ ಸಂಜಯ. ಅನಮಿತ್ರನ ಇನ್ನೊಂದು ಪೀಳಿಗೆಯಲ್ಲಿ ಹುಟ್ಟಿದ ಶ್ವಫಲ್ಕನಿಗೆ ಗಾಂಧಿನಿ ಎಂಬುವವಳಲ್ಲಿ ಹುಟ್ಟಿದವನೇ ಅಕ್ರೂರ. ಸತ್ವತನ ವಂಶಜನಾದ ಶೂರನಿಗೆ ವಸುದೇವನೇ ಮೊದಲಾದ 10 ಮಕ್ಕಳಿದ್ದರು. ವಸುದೇವನು ಹುಟ್ಟಿದಾಗ ದೇವತೆಗಳು ದಿವ್ಯವಾದ್ಯಗಳನ್ನು ಮೊಳಗಿಸಿ ಭಗವಂತನ ಅಂಶಾವತಾರಿಯು ವಸುದೇವನ ಗೃಹದಲ್ಲಿ ಜನಿಸುವನೆಂದು ಹೇಳಿದರು. ದೇವಕ ಉಗ್ರಸೇನ ಇಬ್ಬರು ಸತ್ವತನ ಮಗನಾದ ಅಂಧಕನ ವಂಶಜನಾದ ಆಹುಕನ ಮಕ್ಕಳು. ದೇವಕನ ಮಗಳಾದ ದೇವಕಿಯನ್ನು ವಸುದೇವನು ಮದುವೆಯಾದನು. ಕಂಸ ಉಗ್ರಸೇನನ ಮಗ. ವಸುದೇವನ ತಂಗಿ ಪ್ರಥೆ. ಇವಳನ್ನು ಪಾಂಡುರಾಜನು ಮದುವೆಯಾಗಿ ಅವಳು ದಿವ್ಯಾಂಶಗಳಿಂದ ಧರ್ಮ, ಭೀಮ, ಅರ್ಜುನರನ್ನು ಹಡೆದಳು. ಮದುವೆಗೆ ಮುಂಚೆ ಅವಳಲ್ಲಿ ಸೂರ್ಯನ ಅಂಶದಿಂದ ಕರ್ಣನು ಜನಿಸಿ ಕಾನೀನ ಎನಿಸಿದನು. ಪ್ರಥೆಯ ಸವತಿ ಮಧ್ರೆಯಲ್ಲಿ ಅಶ್ವಿನಿ ದೇವತೆಗಳ ಅಂಶದಿಂದ ನಕುಲ ಸಹದೇವರು ಜನಿಸಿದರು. ಶೂರನ ಇನ್ನೊಬ್ಬ ಮಗಳು ಶ್ರುತದೇವಳನ್ನು ಕಾರುಷಾಧಿಪತಿ ವೃಧರ್ಮನು ಮದುವೆಯಾಗಿ ದಂತವಕ್ರನೆಂಬ ಅಸುರನಿಗೆ ಜನ್ಮವಿತ್ತಳು. ಚೇದಿರಾಜನಾದ ಧಮಘೋಷನು ಶೂರನ ಮಗಳು ಶ್ರುತ ಶ್ರವಸ್ಸನ್ನು ಮದುವೆಯಾಗಿ ಶಿಶುಪಾಲಕನಿಗೆ ಜನ್ಮವಿತ್ತನು. ಇವನು ಶ್ರೀಕೃಷ್ಣನಲ್ಲಿ ದ್ವೇಷ ಬುದ್ಧಿಯನ್ನು ಹೊಂದಿದ್ದನು. ಕಳೆದ ಜನ್ಮದಲ್ಲಿ ಇವನು ಹಿರಣ್ಯಕಶಿಪುವಾಗಿದ್ದನು. ಕಡೆಗೆ ಶಿಶುಪಾಲನು ಭಗವಾನ್ ಶ್ರೀಕೃಷ್ಣನಿಂದಲೇ ಹತನಾದನು. ಆದರೆ ಸಾಯುವಾಗಲೂ ಪರಮಾತ್ಮನಲ್ಲಿ ದ್ವೇಷದಿಂದಲಾದರೂ ಏಕಾಗ್ರವಾದ ಮನಸ್ಸಿದ್ದುದರಿಂದ ಸಾಯುಜ್ಯ ಪಡೆದನು. ಭಗವಂತನು ಪ್ರಸನ್ನನಾದರೆ ಹೇಗೆ ಮನೋರಥವನ್ನು ಈಡೇರಿಸುವನೋ ಹಾಗೆಯೇ ಕುಪಿತನಾಗಿ ಕೊಂದರೂ ಉತ್ತಮ ಸ್ಥಾನವನ್ನು ನೀಡುವನು ಎಂಬುದನ್ನು ನೋಡಬಹುದು. ಆದರೆ ಹಿರಣ್ಯಕಶಿಪುವಿಗೆ ನರಸಿಂಹ ಅವತಾರವು ವಿಷ್ಣುವಿನ ಅಂಶವೆಂಬುದು ತಿಳಿಯದೇ ಹೋದ್ದರಿಂದ ಅವನಿಗೆ ಶ್ರೀಹರಿಯ ಸಾಯುಜ್ಯ ದೊರೆಯಲಿಲ್ಲ. ರಜೋಗುಣಾನ್ವಿತನಾದ ಅವನು ನರಸಿಂಹನನ್ನು ಒಂದು ಪ್ರಾಣಿ ಎಂದು ತಿಳಿದನು. ಭಗವಂತನಿಂದ ಮರಣವಾದ್ದರಿಂದ ಶಿಶುಪಾಲನು ಅವನಲ್ಲಿಯೇ ಲಯ ಹೊಂದಿದನು. ಶಿಶುಪಾಲನು ಶ್ರೀಕೃಷ್ಣನನ್ನು ತೆಗಳಿ ಬೈದನಾದರೂ ವೈರತ್ವದಲ್ಲಿಯೂ ಅವನು ಸದಾ ಕೃಷ್ಣನನ್ನೇ ನೆನೆಯುತ್ತಿದ್ದನು. ವಸುದೇವನಿಗೆ ದೇವಕಿಯಲ್ಲದೆ ರೋಹಿಣಿ ಮೊದಲಾದ ಹಲವು ಪತ್ನಿಯರಿದ್ದರು. ರೋಹಿಣಿಯಲ್ಲಿ ಅವನು ಬಲಭದ್ರನನ್ನು ಪಡೆದನು. ದೇವಕಿಯಲ್ಲಿ ಕೀರ್ತಿಮಾನ್, ಸುಶೇಷಣ ಮೊದಲಾದ 6 ಗಂಡು ಮಕ್ಕಳನ್ನು ಪಡೆದನಾದರೂ ಅವರೆಲ್ಲರೂ ಕಂಸನು ಕೊಂದು ಹಾಕಿದನು. ಬಳಿಕ ದೇವಕಿಯ 7ನೆಯ ಗರ್ಭವನ್ನು ಭಗವಂತನಿಂದ ಪ್ರೇರಿತಳಾದ ಯೋಗ ನಿದ್ರೆಯು ಸೆಳೆದೊಯ್ದು ರೋಹಿಣಿಯ ಉದರದಲ್ಲಿ ಸೇರಿಸಿದಳು. ಆ ಗರ್ಭದಲ್ಲಿ ಜನಿಸಿದವನು ಬಲರಾಮ. ದೇವಕಿಯ 8ನೆಯ ಗರ್ಭದಲ್ಲಿ ಶ್ರೀಮನ್ನಾರಾಯಣನು ವಾಸುದೇವನಾಗಿ ಅವತರಿಸಿದನು. ಶ್ರೀಕೃಷ್ಣನೇ ವಾಸುದೇವ. ಇವನಿಗೆ 16,101 ಹೆಂಡತಿಯರಿದ್ದರು. ಮುಖ್ಯರಾದವರು ರುಕ್ಮಿಣಿ, ಸತ್ಯಭಾಮೆ, ಜಾಂಬವತಿ, ಕಾಳಿಂದಿ, ಮಿತ್ರವಿಂದ, ಸತ್ಯೆ, ಭದ್ರೆ, ಲಕ್ಷ್ಮಣೆ. ಇವರು ಶ್ರೀಕೃಷ್ಣನ ಅಷ್ಟ ಮಹಿಷೆಯರೆಂದು ಪ್ರಸಿದ್ಧರಾದರು. ಶ್ರೀಕೃಷ್ಣನ ಹಲವು ಮಕ್ಕಳಲ್ಲಿ ಪ್ರದ್ಯುಮ್ನ, ಚಾರುದೇಶ್ನ, ಸಾಂಬ ಮೊದಲಾದವರು ಪ್ರಮುಖರು. ಪ್ರದ್ಯುಮ್ನನ ಮಗ ಅನಿರುದ್ಧ. ಯಯಾತಿಯ ಮಕ್ಕಳಾದ ತುರ್ವಸು, ದ್ರುಹ್ನು ಹಾಗೂ ಅನುವಿಗೂ ಮಕ್ಕಳಾದವು. ಅನುವಿನ ವಂಶದಲ್ಲಿ ಹುಟ್ಟಿ ಬಂದ ಸತ್ಯಕರ್ಮನ ಮಗ ಅತಿರಥನಿಗೆ ಕುಂತಿ ಪೆಟ್ಟಿಗೆಯಲ್ಲಿ ತೇಲಿಬಿಟ್ಟ ಕರ್ಣನು ಸಿಕ್ಕಿದನು. ಕರ್ಣನಲ್ಲಿ ವೃಷಸೇನನು ಹುಟ್ಟಿದನು. ಪುರುವಿನ ಮಗ ಜನಮೇಜಯ. ಸಂತತಿ ಮುಂದುವರೆದು ಆ ಸಂತತಿಯಲ್ಲಿ ಜನಿಸಿದ ಐಲೀನನಿಗೆ ದುಷ್ಯಂತನೇ ಮೊದಲಾದ 4 ಮಕ್ಕಳಿದ್ದರು. ದುಷ್ಯಂತನ ಮಗ ಭರತ ಚಕ್ರವರ್ತಿ. ಇವನ ತಾಯಿ ಶಕುಂತಲೆ. ದುಷ್ಯಂತನು ಶಕುಂತಲೆಯನ್ನು ಗಾಂಧರ್ವ ವಿಧಿಯಿಂದ ವಿವಾಹವಾಗಿದ್ದನು. ಭರತನಿಗೆ 3 ಹೆಂಡತಿಯರಿದ್ದರು. ಅವರಲ್ಲಿ ಅವನಿಗೆ 9 ಮಕ್ಕಳಾದರು. ಅವರೆಲ್ಲ ತನಗೆ ಅನುರೂಪರಾದವರಲ್ಲ ಎಂದು ಭರತನು ಹೇಳಲು ಅವನ ಪತ್ನಿಯರು ಪತಿಯು ತಮ್ಮನ್ನು ತ್ಯಜಿಸುವೆನೆಂಬ ಭಯದಿಂದ
ಅವರು ಮಕ್ಕಳನ್ನು ಕೊಂದು ಬಿಟ್ಟರು. ಭರತನು ಮಗುವಿನ ಬಯಕೆಯಿಂದ ಮರುತ್ಸೋಮಯಾಗವನ್ನು ಮಾಡಿದನು. ಆಗ ಮರುತ್ತರಗಳು ಭರತನಿಗೆ ಭಾರದ್ವಾಜ ಎಂಬ ಮಗನನ್ನು ಕರುಣಿಸಿದರು. ಇವನಿಗೆ ಮನ್ಯು ಎಂಬ ಮಗನಾದನು. ಮನ್ಯುವಿನ ಮಗ ಬೃಹತ್ಕ್ಷತ್ರ. ಇವನ ಮಗ ಸುಹೋತ್ರ. ಸುಹೋತ್ರನ ಮಗ ಹಸ್ತಿ. ಇವನೇ ಹಸ್ತಿನಾಪುರವನ್ನು ಸ್ಥಾಪಿಸಿದನು. ಹಸ್ತಿಯ ಮಕ್ಕಳು 3: ಅಜಮೀಢ, ದ್ವಿಜಮೀಢ ಹಾಗೂ ಪುರುಮೀಢ. ಅಜಮೀಢನ ಮಗನಾದ ರುಕ್ಷಕನಿಗೆ ಸಂವರಣನೆಂಬ ಮಗನಿದ್ದು ಅವನ ಮಗ ಕುರುವೇ ಈಗ ಧರ್ಮಕ್ಷೇತ್ರವೆನಿಸಿದ ಕುರುಕ್ಷೇತ್ರದ ಸ್ಥಾಪಕ. ಕುರುವಂಶದಲ್ಲಿ ಬಂದ ದೇವಾಪಿಗೆ ಶಂತನು ಎಂಬ ಮಗನಿದ್ದನು. ದೇವಾಪಿ ಅರಣ್ಯಕ್ಕೆ ಹೋದಾಗ ಶಂತನು ರಾಜನಾದನು. ಇವನ ಮಗನೇ ಭೀಷ್ಮ. ಗಂಗೆಯ ಮಗ ಶಂತನುವಿಗೆ ಸತ್ಯವತಿ ಎಂಬುವಳಲ್ಲಿ ಚಿತ್ರಾಂಗದ, ವಿಚಿತ್ರವೀರ್ಯ ಎಂಬ 2 ಮಕ್ಕಳು ಹುಟ್ಟಿದರು. ಇವರಲ್ಲಿ ಚಿತ್ರಾಂಗದ ಚಿಕ್ಕವನಿದ್ದಾಗಲೇ ಯುದ್ಧದಲ್ಲಿ ತೀರಿಕೊಂಡನು. ವಿಚಿತ್ರವೀರ್ಯ ಕಾಶಿರಾಜನ ಮಕ್ಕಳಾದ ಅಂಬಿಕಾ, ಅಂಬಾಲಿಕಾ ಎಂಬಿಬ್ಬರನ್ನು ವಿವಾಹವಾದನು. ಆದರೆ ಅವನು ಕ್ಷಯರೋಗದಿಂದ ತೀರಿಕೊಂಡನು. ಆಗ ಸತ್ಯವತಿಯ ಆಜ್ಞೆಯಂತೆ ಕುರು ಸಂತತಿಯನ್ನು ಬೆಳೆಸಲು ಕೃಷ್ಣದ್ವೈಪಾಯನನು ವಿಚಿತ್ರವೀರ್ಯನ ಪತ್ನಿಯರಲ್ಲಿ ಧೃತರಾಷ್ಟ್ರ ಹಾಗೂ ಪಾಂಡು ಎಂಬುವರನ್ನು ಅವರು ಕಳುಹಿಸಿದ್ದ ದಾಸಿಯರಲ್ಲಿ ವಿದುರನನ್ನು ಹುಟ್ಟಿಸಿದನು. ಧೃತರಾಷ್ಟ್ರನಿಗೆ ಗಾಂಧಾರಿಯಲ್ಲಿ 100 ಮಕ್ಕಳಾದರು. ಇವರಲ್ಲಿ ದುರ್ಯೋಧನನೇ ಹಿರಿಯನು. ಪಾಂಡುವಿಗೆ ಕುಂತಿಯಲ್ಲಿ ದಿವ್ಯಾಂಶಗಳಿಂದ ಅಂದರೆ ಯಮ, ವಾಯು, ಇಂದ್ರರಿಂದ ಕ್ರಮವಾಗಿ ಧರ್ಮರಾಜ, ಭೀಮ, ಅರ್ಜುನರು, ಅಶ್ವಿನಿ ದೇವತೆಗಳಿಂದ ಮಾದ್ರಿಯಲ್ಲಿ ನಕುಲ ಸಹದೇವರು ಹುಟ್ಟಿದರು. ಪಾಂಡುವಿಗೆ ಹೀಗೆ 5 ಮಕ್ಕಳಾಗಿ ಅವರೆಲ್ಲ ಪಾಂಡವರೆನಿಸಿದರು. ಇವರಿಗೆ ದ್ರೌಪದಿಯಲ್ಲಿ 5 ಮಕ್ಕಳಾದರು. ಧರ್ಮರಾಜನಿಗೆ ಯೌದೇಯಿ ಎಂಬುವಳಲ್ಲಿ ದೇವಕನು ಹುಟ್ಟಿದರೆ ಭೀಮನಿಗೆ ಹಿಡಂಬೆಯಲ್ಲಿ ಘಟೋತ್ಕಚನು, ಅರ್ಜುನನಿಗೆ ಉಲೂಪಿಯಲ್ಲಿ ಇರಾವನ್ ಎಂಬುವನು ಹುಟ್ಟಿದರು. ಅರ್ಜುನನು ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆಯನ್ನು ವಿವಾಹವಾಗಿ ಬಭ್ರುವಾಹನನ್ನು ಮಗನಾಗಿ ಪಡೆದನು ಹಾಗೂ ಸುಭದ್ರೆಯಲ್ಲಿ ಅಭಿಮನ್ಯುವನ್ನು ಪಡೆದನು. ಅಭಿಮನ್ಯುವಿನ ಮಗನೇ ಪರೀಕ್ಷಿತ ರಾಜ. ಶ್ರೀಕೃಷ್ಣನ ಮಹಿಮೆಯಿಂದ ಇವನು ಗರ್ಭದಲ್ಲೇ ಅಶ್ವತ್ಥಾಮ ಬಿಟ್ಟ ಬ್ರಹ್ಮಾಸ್ತ್ರದಿಂದ ದಗ್ಧನಾಗಿದ್ದರೂ ಮತ್ತೆ ಜೀವಿತನಾದನು. ಪರೀಕ್ಷಿತನಿಗೆ 4 ಮಕ್ಕಳು. ಇವರಲ್ಲಿ ಜನಮೇಜಯ ಹಿರಿಯವನು. ಇವನ ಮಗ ಶತಾನೀಕ. ಇವನಿಂದ ಕುರುವಂಶವು ಮುಂದುವರಿದು ಕಲಿಯುಗದಲ್ಲಿ ಕ್ಷೇಮಕ ರಾಜನವರೆಗೆ ನಡೆದು ಅಲ್ಲಿಗೆ ಮುಗಿಯುವುದು. ಇಕ್ಷ್ವಾಕು ವಂಶವು ಕಲಿಯುಗದಲ್ಲಿ ಸುಮಿತ್ರ ರಾಜನವರೆಗೆ ನಡೆದು ಅಲ್ಲಿಗೆ ಮುಕ್ತಾಯಗೊಳ್ಳುವುದು ಎಂಬಲ್ಲಿಗೆ ಯದುವಂಶ ಹಾಗೂ ಕುರುವಂಶ ಎನ್ನುವ ಅಧ್ಯಾಯ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.